ನಾಡಿನಲ್ಲಿ ದುಡಿಯುವರ ಮೇಲೆ, ಬಡವರ ಮೇಲೆ, ಧರ್ಮವಂತರ ಮೇಲೆ ದಬ್ಬಾಳಿಕೆ ಅದಕ್ಕಂತಲೇ ನಿಮ್ಮಂತ ಬಂಡ ಧನಿಕರ ಬುಡವನ್ನು ಓಡಿಸುತ್ತಾರೆ. ಎಚ್ಚರಿಕೆ ಗಂಟೆ ಬೋರಿಸುತ್ತಿದ್ದವನೇ ನನ್ನ ಮಗ ಕನಕ. ಎಚ್ಚರಿಕೆ ಗಂಟೆ ಅದು ಇಂದಿನ ನಮ್ಮಂತ ಹಣವಂತರಿಗೆ ನೀತಿ ಧರ್ಮದ ಪಾಠ ಹೇಳಿಕೊಡಲು ಮುಂದೆ ಬಂದರೆ ಅಂತವರ ಪೌರುಷದ ನರವನ್ನ ಎಲ್ಲಿ ಯಾವಾಗ ಕತ್ತರಿಸಬೇಕೆಂಬುದು ಈ ಚತುರಮತಿ ವಿಕ್ರಮನಿಗೆ ಕರಗತವಾಗಿದೆ. ಚಕ್ರವರ್ತಿ ಮಾತಿಗೆ ಮಾತು ಬೆಳೆಸಿದರೆ ವೈರತ್ವವು ಇನ್ನೂ ಜ್ವಾಲಾಮುಖಿಯಾಗಿ ಪ್ರಜ್ವಲಿಸುತ್ತಲೇ ಇರುತ್ತದೆ. ನೀನು ನನಗೆ ಬೆಂಬಲಿಸು, ನಿನಗೇನು ಬೇಕು ಕೇಳು, ಧಾರಾಳವಾಗಿ ಕೊಡುತ್ತೇನೆ. ಆದರೆ ಮನೆವರೆಗೆ ಬಂದ ಧನಲಕ್ಷ್ಮಿಯನ್ನು ಕಾಲಿನಿಂದ ಒದೆಯಬೇಡ. ಹೊಲಕ್ಕಾಗಿ, ಹೆಂಡಕ್ಕಾಗಿ, ಕಂಡಕ್ಕಾಗಿ ನಮ್ಮ ಜನ ಪವಿತ್ರವಾದ ಮಾರಿಕೊಂಡೋಗಲಿ. ಇಬ್ಬರ ಮನಸ್ಸಿಗೆ ಅಷ್ಟಗೊಂಡೋಗಲಿಲ್ಲ. ಪೌರಸಕ್ಕೆ ಹಣವಂತರಿಗೆ ಕೊಡುವಂತರಿಗೆ ರಾಜಕಾರಣಿಗಳಿಂದ ಅಂದುಕೊಂಡದ್ದನ್ನು ಹೋಗುವುದಿಲ್ಲವೆಂದು ಮನಸ್ಸು ಕಲ್ಲು ಮಾಡಿಕೊಳ್ಳಬಹುದು. ಬದುಕನ್ನು ಪ್ರೀತಿಸಬೇಕು, ಭಾವನೆಗಳನ್ನು ಕಟ್ಟಬೇಕು, ಆಶೆಗಳನ್ನು ತುಂಬಿಕೊಳ್ಳುತ್ತಾ ಕನಸನ್ನು ಕಟ್ಟಬೇಕು. ನೋವು ನುಂಗಿ ನಗೆ ಚೆಲ್ಲುತ್ತಾ ಇದ್ದೇವೆ. ಇಂದಿನ ನಾಳೆ ಹಣೆ ಬರುತ್ತೇರಿಯುತ್ತದೆ. ಆದರೆ 4 ಜನರ ನಂಬಿಕೆ ಮೇಲೆ ಜೀವನ ನಡೆಸಬೇಕು. ಅಂದಾಗ ಮಾತ್ರ ಇವನೊಬ್ಬ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಲು ಸಾಧ್ಯ. ಅಖಿಲ, ನೀ ಮಾಡುವುದು ಈ ಒಂದು ವೇಳೆ ನನ್ನ ಮಾತು ಧಿಕ್ಕರಿಸಿ ನಿಮ್ಮ ಪಾರ್ಟಿಯ ಇಲೆಕ್ಷನ್ಗೆ ನಿಂತಿದ್ದೆ, ಅವನ ವಿರುದ್ಧ ಒಬ್ಬ ತಿರುಕನನ್ನು ನಿಲ್ಲಿಸಿ ಆರಿಸಿ ತರುತ್ತೇನೆ. ಇದು ಸತ್ಯ. ಸಾಹುಕಾರ ತೋಳದ ಬಾಯಲ್ಲಿ ನರಿಸಿತ್ತು, ಬಡಬಡಿಸದಂತೆ ಹೇಗೆ ಬಡಬಡಿಸುತ್ತೀಯ? ನಾನು ಹೇಗೆ MLA ಆಗಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ವಿಲಕ್ಷಣ ವೇಳೆಯಲ್ಲಿ ನಿಮ್ಮಂತ ವಿರೋಧಿಗಳನ್ನು ಯಾವ ರೀತಿ ಮಣ್ಣು ಮುಕ್ಕಿಸಬೇಕೆಂಬುದು ನನಗೂ ಗೊತ್ತು. ಸಾಹುಕಾರ, ನನ್ನ ವಿರುದ್ಧ ಒಬ್ಬ ತಿರುಕನನ್ನು ನಿಲ್ಲಿಸಿದ್ದೇ ಕರೆ. ಆದರೆ ಅವತ್ತೇ ನಿಮ್ಮ ಇಡೀ ವಂಶವನ್ನು ಬೆಂಕಿ ಹಚ್ಚಿ ಸುಟ್ಟು ಬಿಡುತ್ತೇನೆ. ಬೆಂಕಿ ಹಚ್ಚಿ ಮನೆಯನ್ನು ಸುಡುವ ತೀರ ನಾಳೆಯಿಂದ ನೀವು ನಮ್ಮ ತಂಟೆಗೆ ಬಂದಿದ್ದಾರೆ. ಸಿಡಿದತ್ತ ಸಿಂಧೂರ ಹುಲಿಯಾಗಿ ನಿಮ್ಮನ್ನು ಒಬ್ಬೊಬ್ಬರನ್ನು ಹರಿತವಾದ ಕೋಟೆಯಿಂದ ನಿಮ್ಮ ರುಂಡ ಮುಂಡಗಳನ್ನು ಕಡಿದು ಬೇರ್ಪಡೆಯಾದ ನಿಮ್ಮ ತುಂಡು ದೇಹದ ಮೇಲೆ ನನ್ನ ಸಾಹುಕಾರ ಹಾಕಿಕೊಳ್ಳುವ ಚಪ್ಪಲಿಗಳನ್ನು ಹೂವಿನ ಮಾಲೆಯಂತೆ ಸರಮಾಡಿ ಹಾಕಿದ್ದು ನೋಡಿ ಇಡೀ ಸಮಾಜವೇ ಕೇಕೆ ಹಾಕಿ ನಗುವಂತೆ ಮಾಡದಿದ್ದರೆ ನಾನು ಗಂಡುಗಲಿ ಕಣಕನೇ ಅಲ್ಲ.
ಇದು ಗಂಟುಗಳಿಗೆ ಗುಲಾಬೀಡು ಗಂಟು ಮೆಟ್ಟದ ನಾಡು ಇದು ಗಂಟುಗಳಿಗೆ ಗುಲಾಬೀಡು ಗಂಟು ಮೆಟ್ಟದ ನಾಡು ಇದು ಗಂಟುಗಳಿಗೆ ಗುಲಾಬೀಡು ಲೇ ಪಾಟೀಲ, ಇಂದಿನಿಂದ ಪ್ರಾರಂಭವಾಗಲೇ ನನ್ನ ನಿನ್ನ ನಡುವಿನ ಹೋರಾಟ ಎಂಬ ಯುದ್ಧ. ಅಪ್ಪನೇ, ಬಾ ಹೋಗೋಣ. ಎಲ್ಲೋ ಮಗು, ಏ ಪಾಟೀಲ, ಇನ್ನು ನೀವು ಈ ಸಮಾಜದಲ್ಲಿ ಈಗ ತಾನೇ ಹೊಸದಾಗಿ ಚಿಗುರಿ ಬೆಳೆಯುವ ಸಣ್ಣ ಸಸಿ. ನನ್ನ ಮನೆತನದ ಬಗ್ಗೆ ಕೆಟ್ಟ ನುಡಿಗಳನ್ನು ನುಡಿದಿದ್ದೆ. ಆದರೆ ನಿಮ್ಮ ಸಾವು ಸಮೀಪಿಸಿದೆ ಎಂದು ತಿಳಿದು MLA ಇಲೆಕ್ಷನ್ಗೆ ನಿಂತುಕೊಳ್ಳುತ್ತಾರಂತೆ. ತೂರಿನ ಜನ್ಮಕ್ಕೆ ಎಕ್ಕಡ ತಗೊಂಡ್ಬಡಿಯ. ನಿಮ್ಮಂತ ಮನೆ ಮುರುಕ ಜನರ ಮುಂದೆ ಓಟು ಕೇಳಲು ಹೋದರೆ ಚಾಕರಿಸಿ ಮುಗಿಯುತ್ತಾರೆ ನಿನ್ನ ಮೊಸಡಿಗೆ. ತೋಟಕ್ಕೆ ಬೇಲಿ ಹೇಗೆ ಮುಖ್ಯವು ಹಾಗೆ ಮನುಷ್ಯನಿಗೆ ಮಾನ ಪ್ರಾಣ ಅಷ್ಟೇ ಮುಖ್ಯ. ಇದನ್ನು ತಿಳಿದುಕೊಂಡು ಈ ಸಮಾಜದಲ್ಲಿ ನಡಿ. ಅದು ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಅರೆ ಮಗು, ಹೋಗು. ಎಂತ ಕೆಲಸ ಮಾಡಿಬಿಟ್ಟಿರಿ ನೀವು. ನೀವು ಸ್ವಲ್ಪ ಸೊನ್ನೆ ಮಾಡಿದರೆ ಸಾಕಾಯಿತು ನನಗೆ. ಅವರಿಬ್ಬರನ್ನು ಅರಮನೆಯಾದ ಬಾಗಿಲ ದಾಟಿ ಬೇಡ ಹೋಗಲು ಬಿಡುತ್ತಿರಲಿಲ್ಲ ಈ ವಿಕ್ರಮ. ಬೆಳ್ಳಿಗದ ಎಂದು ಸುಣ್ಣದ ನೀರನ್ನು ಲಂಬಿ ಭಾವಿಸಿಡಿದು ಕುಡಿದವನ ಕೆಟ್ಟೆ. ಊರಿಗೆ ಬಂದ ನಾವೇ ಒಳ್ಳೆ ನೀರಿಗೆ ಬರಲೇಬೇಕು. ಇನ್ನು ಕೆಲವು ತಿಂಗಳಲ್ಲಿ MLA ಇಲೆಕ್ಷನ್ ಹತ್ತಿರ ಬಂದಿದೆ. ಈಗ ನಾವು ಅವರ ಮೇಲೆ ಸೇಡಿನ ಬಾಣ ಉಪಯೋಗಿಸುತ್ತೇವೆ. ಈ ಸಮಾಜಕ್ಕೆ ಅದು ತಪ್ಪು ಸಂದೇಶ ಹೋಗುತ್ತದೆ. ಇಲೆಕ್ಷನ್ ಮುಗಿಲಿ, ಆಮೇಲಿದೆ ಅವ್ರ ಮಾರಿ ಅಪ್ಪ. ಬನ್ನಿ ಹೋಗೋಣ, ಮುಂದೆ ಇದೆ ಅವ್ರ ಮಾರಿ ಅಪ್ಪ. ನೋಡ್ರಿ ಪಾಟೀಲ್ರ, ಮೊದಲ ಕೆಲಸ ಮಾಡೋಣ ಅಂತ ಸುಳ್ಳು ಮಾತಾಡ್ರಿ ಇವ್ರ. ಇಂದು ರಾತ್ರಿ ನಾನು ಕಂಡ ಕನಸು ಅಥವಾ ನೆನಸು ನನಗೊಂದು ಅರ್ಥವಾಗ್ತದೆ. ನನ್ನ ವಿಚಿತ್ರ ಕನಸಿನಲ್ಲಿ ಕಬಡ್ಡಿಯ ಟೈಗರು ಚಕ್ರವರ್ತಿ ಸಾಹುಕಾರರ ಸಾಕು ಮಗ ಕನಕ ನನ್ನ ಹತ್ತಿರವಿದ್ದಾನೆ. ಕನಕ, ಈ ನನ್ನ ಗಂಭೀರದ ಗಂಧಕ್ಕೆ ನನ್ನ ಮೃದುವಾದ ಬಿಸಿ ಅಪ್ಪಿಗೆಯಿಂದ ನನ್ನನ್ನು ತಡೆದು ನಾನು ಕಟ್ಟಿರುವ ಕನಸನ್ನು ನನಸು ಮಾಡಿದೆಯಲ್ಲ, ನನಗೆ ತುಂಬಾ ಸಂತೋಷವಾಗುತ್ತದೆ. ಹೌದು, ಇವತ್ತು ಕನಸಿನಲ್ಲಿ ಬಂದ ಸರ್ದಾರ ನಾಳೆ ನನ್ನ ಬಾಳಿಗೆ ಚಂದ್ರ ಚಕೋರನಾಗಲೇಬೇಕು. ನೀನೆಂತ ಸೂರ, ನೀನೆಂತ ವೀರ, ನಿನ್ನ ಕೈ ಹಿಡಿದು ನಾನೆಂತ ಪುಣ್ಯವಂತ. ಐ ಲವ್ ಯು ಕನಕ, ಐ ಲವ್ ಯು ಕನಕ, ಐ ಲವ್ ಯು.
ಹೃದಯ ಈ ಜೀವನ ಈ ಹೃದಯ but God disposes. ನಾನಿಷ್ಟೊತ್ತು ಕಂಡಿದ್ದು ಕನಸೆ? ಕಬಡ್ಡಿಯ ಸರ್ದಾರ ಯಾರು ತಾವು? ನಾನು ಪಕ್ಕದ ಊರಿನ ಕೋಟ್ಯಾಧಿಪತಿಯಾದ ರಾಮನಗೌಡನ ಮಗಳ ನಾನು. ನೀವು ಯಾರಾದರೇನು? ನನ್ನಿಂದ ಏನಾಗಬೇಕು ಮೊದಲು ಹೇಳಿ. ನೋಡು ಕನಕ, ಈಗಾಗಲೇ ನಾನು ಕಾಮದಾಹದಿಂದ ಈ ಬಾಡದ ಹೂವನ್ನು ಮತ್ತೆ ಅರಳಿಸುವ ಪುಷ್ಪ ದುಂಬಿ ನೀನಾಗಲೇಬೇಕು. ಮೈಮನ ಮೋಹಕ ಪುಷ್ಪಕ್ಕೆ ನೀ ದುಂಬಿಯಾಗಿ ಬಂದು ಈ ಮಕರಂದವನ್ನು ಹೀರುವ ಸವಿಯುವ ಭ್ರಮರ ನೀನಾಗಬೇಕು. ನೋಡಿ, ನಿಮ್ಮ ತಲೆಯು ಸರಿ ಇದೆಯೋ ಇಲ್ಲವೋ ಆ ದೇವರೇ ಬಲ್ಲ. ಆಕಾಶದಲ್ಲಿರುವ ಸೂರ್ಯ ನೆಲದ ಮೇಲೆ ಹರಿಯುವ ನೀರು ಎಂದಾದರೂ ಒಂದಾಗಲು ಸಾಧ್ಯವಿಲ್ಲ. ಅದೇ ರೀತಿ ಸುಖದ ಸುಪ್ಪತ್ತಿಗೆಯಲ್ಲಿ ಬಂಗಾರದ ತಾಟಿನಲ್ಲಿ ಊಟ ಮಾಡುವ ಕುಬೇರನ ಮಗಳು ನೀನು. ನಾನು ಅಲ್ಲೋ ಇಲ್ಲೋ ಶ್ರೀಮಂತರು ಬೀಸಿ ಹಾಕಿದ ಎಂಜಲು ಊಟವನ್ನು ಮಾಡುವನು. ಈ ತಿರುಕನ ಮೇಲೆ ಮನಸ್ಸು ಮಾಡಿದ್ದು ಶುದ್ಧ ತಪ್ಪು. ನೋಡು ಕನಕ, ಈ ನಿನ್ನ ಕಲ್ಪನೆಯನ್ನು ನಿನ್ನ ತಲೆಯಿಂದ ಮೊದಲು ತೆಗೆದು ಹಾಕು. ನೋಡು, ಯಾಕೆಂದರೆ ನಾನು ಈಗಾಗಲೇ ಈ ನಿನ್ನ ಮನವನ್ನು ನಾನು ಬಯಸಿದ್ದೇನೆ. ಪ್ಲೀಸ್ ಕನಕ, ನನ್ನ ಆಸೆಯನ್ನು ನಿರಾಸ ಮಾಡಬೇಡ. ಒಂದೇ ಒಂದು ಸಾರಿ ಈ ನನ್ನ ದೇಹಕ್ಕೆ ತೃಪ್ತಿಪಡಿಸಬಾರ. ನೋಡಿ, ನೀವು ಕರೆದಾಗ ಬಂದು ನಿಮ್ಮ ಕಾಮದಾಹವನ್ನು ತೀರಿಸಲು ನಾನೇನು ಅಲ್ಪ ಬುದ್ಧಿಯ ಮಾನವನಲ್ಲ. ನನ್ನ ಹೆತ್ತ ತಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ಈ ಜಗದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ನನಗೆ ಒಡ ಹುಟ್ಟಿದ ಅಕ್ಕ ತಂಗಿಯರೆಂದು ತಿಳಿದುಕೊಂಡವನು. ನೋಡಿ ಸುನಿತಾ, ದಯಮಾಡಿ ಹೊರಟು ಹೋಗಿ. ನೀನೊಬ್ಬ ಗಂಡಸ. ನೋಡು, ಯೌವನ ತುಂಬಿಕೊಂಡು ನಿಂತಾಗ ಒಂದು ಹೆಣ್ಣು ಒಂದು ಗಂಡಸಿನ ಮುಂದೆ ನಿಂತಾಗ ನೀನು ಆಗೋದಿಲ್ಲ ಈಗೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಈ ಸಮಾಜದಲ್ಲಿ ಹೆಣ್ಣನ್ನು ಕಂಡ್ರೆ ಸಾಕು, ಹಣ್ಣಿನಂತೆ ಹರಿದು ತಿನ್ನುವ ಈ ಸಮಾಜದಲ್ಲಿ ನೀನೇನೋ ಗಂಡಸೋ ಅಥವಾ ನಮ್ಮ ಶುಂಕರ ಅನ್ನೋದು ನನಗೆ ಅರ್ಥವಾಗುತ್ತಿಲ್ಲ. ನಾಲಿಗೆ ಇದೆ ಎಂದು ಬಾಯಿಗೆ ಬಂದಂತೆ ಪೊಗಳಿದರೆ ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ಬರುತ್ತೇನೆ, ಬರು ಎಚ್ಚರ. ಹೋಗು ಹೋಗು ಕಣಕ,
ಬೇಕು